ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತುರೇಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ದೇವರು ಎನ್ನುವ ಕಲ್ಪನೆ ಅಥವಾ ದೇವರ ಪೂಜೆ ಇವುಗಳನ್ನು ನಾವು ನೋಡಿದಾಗ ನಾವು ಅದರಲ್ಲಿರುವ ವೈಜ್ಞಾನಿಕತೆಯನ್ನು ಅರಿಯದೆ ಅದರ ಏನೇನು ಕ್ರಮಗಳಿರುತ್ತೆ, ಅದರಲ್ಲಿ ಏನು ಇರಬಹುದಾದ ವೈಜ್ಞಾನಿಕತೆ ಅಥವಾ ನಮಗೆ ಅದರಿಂದ ಆಗುವ ಪ್ರಯೋಜನವನ್ನು ಅರಿಯದೆ ಸುಮ್ಮನೆ ನಾವು ದೇವರ ಪೂಜೆಯನ್ನು ಮಾಡೋದು, ಕೆಲವೊಂದು ಆಚರಣೆಗಳನ್ನು ಮಾಡೋದನ್ನು ಮಾಡ್ತಾ ಇರ್ತೀವಿ. ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ದೇವರ ವಿಗ್ರಹದ ವೈಶಿಷ್ಟ್ಯತೆ ಏನು, ಆ ದೇವಾಲಯದ ವೈಶಿಷ್ಟ್ಯತೆ ಏನು, ಅದರಿಂದ ನಮಗಾಗುವ ನಮ್ಮ ಮನುಕುಲಕ್ಕೆ ಅಥವಾ ಮನುಷ್ಯನಿಗೆ ಇದರಿಂದ ಆಗುವ ಪ್ರಯೋಜನಗಳು ಏನು, ಯಾವ ರೀತಿ ಅದನ್ನು ನಾವು ಬಳಕೆ ಮಾಡ್ಕೋಬೇಕು, ಇದು ಯಾವುದರ ಅರಿವಿರೋದಿಲ್ಲ. ಸುಮ್ಮನೆ ದೇವಸ್ಥಾನಕ್ಕೆ ಹೋಗ್ತೀವಿ, ಬಹಳ ಭಯದಿಂದ ದೇವರನ್ನು ಪೂಜೆ ಮಾಡ್ತೀವಿ, ನಮಗೆ ಏನು ಬೇಕೋ ಅದನ್ನುಗಳನ್ನು ನಾವು ಕೇಳ್ಕೊಂತೀವಿ. ಕೆಲವೊಂದು ಸಂದರ್ಭದಲ್ಲಿ ನಾವು ಕೇಳಿರುವುದು ನೆರವೇರುತ್ತೆ, ಕೆಲವೊಂದು ಸಂದರ್ಭದಲ್ಲಿ ನೆರವೇರೋದಿಲ್ಲ, ಎರಡೂ ಆಗುತ್ತೆ, 50-50%. ಹಾಗಾಗಿ ಆದರೆ ದೇವಸ್ಥಾನಕ್ಕೆ ಹೋಗುವ ನಮ್ಮ ಉದ್ದೇಶ ಪೂರೈಕೆಯಾಗುತ್ತೆ ಹೊರತು ಅದರ ಹಿಂದಿನ ಪ್ರಯೋಜನಗಳು ಏನು, ನಾವು ಅಲ್ಲಿ ಏನಕ್ಕೆ ಹೋಗಬೇಕು, ಆ ದೇವರ ಒಂದು ವಿಗ್ರಹದ ವೈಶಿಷ್ಟ್ಯತೆ ಏನು, ಅಲ್ಲಿ ನಡೆಯುವ ಪೂಜೆಗಳ ವೈಶಿಷ್ಟ್ಯತೆ ಏನು, ಅದರ ಹಿಂದೆ ಏನಾದರೂ ಒಂದು ವೈಜ್ಞಾನಿಕ ಕಾರಣ ಇದೆಯಾ ಅನ್ನುವುದನ್ನು ನಾವು ಯಾವತ್ತೂ ಯೋಚನೆ ಮಾಡೋದಿಲ್ಲ. ಹಾಗಾದರೆ ಇವತ್ತಿನ ದಿನ ತಾವೆಲ್ಲ ಪಂಢರಾಪುರದ ವಿಠಲನನ್ನು ನೋಡಿರಬಹುದು. ಹಾಗಾದರೆ ಪಂಢರಾಪುರದ ವಿಠಲನ ಏನಾದ್ರು ವೈಶಿಷ್ಟ್ಯತೆ ಇದೆಯಾ? ವಿಠಲ ದೇವರು ಅಲ್ಲೋಗಿ ನಾವು ಭಕ್ತಿಯಿಂದ ಪೂಜೆ ಮಾಡಿ ವರಗಳನ್ನು ಕೇಳ್ಕೊಂಡ್ರೆ ವಿಠಲ ಅದನ್ನು ದಯಪಾಲಿಸ್ತಾನೆ ಅನ್ನುವುದು ಜನಸಾಮಾನ್ಯರು ಅರ್ಥಕೊಂಡಿರೋಂಥ ಸಂಗತಿ. ಆದರೆ ವಿಠಲನ ಭಂಗಿ ಏನಿದೆ, ವಿಠಲ ಏನು ಕಲ್ಲಿದ್ದಾನೆ, ವಿಠಲ ಯಾರು ಅಂತ ನಾವು ನೋಡೋದಾದರೆ ಅದಕ್ಕೆ ಬಹಳ ವಿಶಿಷ್ಟವಾದ ಒಂದು ಅರ್ಥವನ್ನೇ ನಾವು ನೋಡಬಹುದು. ಸಾಮಾನ್ಯವಾಗಿ ಯಾವುದೇ ನಾವು ದೇವಸ್ಥಾನಕ್ಕೆ ಹೋದಾಗ ದೇವರು ಅಂತಂದಾಗ ಒಂದು ವಿಶಿಷ್ಟ ಭಂಗಿಯಲ್ಲಿ ದೇವರು ಇರ್ತಾರೆ. ಹಲವಾರು ಕೈಗಳಿರುತ್ತೆ, ಕೈಗಳಲ್ಲಿ ಆಯುಧಗಳಿರುತ್ತೆ. ಕೆಲವೊಂದು ವಿಗ್ರಹಗಳು ಉಗ್ರವಾಗಿರುತ್ತೆ, ಕೆಲವೊಂದು ಸೌಮ್ಯವಾಗಿರುತ್ತೆ. ನಾವು ಆ ದೇವಸ್ಥಾನಕ್ಕೆ ಹೋದಾಗ ಭಯದಿಂದ ಹೋಗ್ತೀವಿ. ಇಲ್ಲಿ ಭಕ್ತಿ ಇರುತ್ತೆ. ಆ ಭಕ್ತಿ ಯಾವ ರೀತಿ ಬಂದಿರುತ್ತೆ ಅಂದರೆ ಭಯದಿಂದ ಭಕ್ತಿ. ಅದರಲ್ಲಿ ಮುಖ್ಯವಾಗಿ ಶನಿವಾರದ ದಿನ ಪೂಜೆ ಮಾಡುವ ಶನೀಶ್ವರ ಅಂದಾಗ ಅಲ್ಲಿ ಪ್ರೀತಿಗಿನ್ನ ಎಲ್ಲರಿಗೂ ಭಯನೇ ಜಾಸ್ತಿ. ನಮಗೇನು ಶಾಪ ಕೊಟ್ಬಿಡ್ತಾರೋ, ನಮಗೇನು ತೊಂದರೆ ಆಗೋಗುತ್ತೋ ಇವ್ರನ್ನ ಪೂಜೆ ಮಾಡಲಿಲ್ಲ ಅಂದರೆ, ಅಥವಾ ಪೂಜೆನ ಈ ರೀತಿ ಮಾಡಲಿಲ್ಲ ಅಂದರೆ, ಪೂಜೆಯಲ್ಲಿ ಏನಾದರೂ ಲೋಪ ಆದರೆ ನಮಗೇನು ತೊಂದರೆ ಆಗುತ್ತೋ ಭಯ. ಕೆಲವು ದೇವರುಗಳನ್ನು ನೋಡಿದ್ರೆ ಭಯನೇ ಹೊರತು ಭಕ್ತಿ ಇಲ್ಲ. ಭಯದಿಂದ ಎಲ್ಲೋ ಒಂಚೂರು ಭಕ್ತಿ ಇರಬಹುದು. ಆದರೆ ಪಂಢರಾಪುರದ ವಿಠಲನ ಒಂದು ವಿಗ್ರಹವನ್ನು ನೋಡಿದಾಗ ಬೇರೆ ದೇವಸ್ಥಾನದಲ್ಲಿರುವ ದೇವರ ವಿಗ್ರಹಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ. ಮೊದಲನೆಯದಾಗಿ ಈ ವಿಗ್ರಹನ ಹಾಗೆ ನೋಡಿದಾಗ ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತಿರುವಂತಹ ವಿಠಲನನ್ನು ನಾವು ನೋಡ್ತೀವಿ. ಬಹಳ ಅಪರೂಪದ ಒಂದು ಭಂಗಿ ಅಂತ ಅನ್ಬೋದು. ದೇವರು ಅಂದರೆ ಹಲವಾರು ಆಯುಧಗಳಿರುತ್ತೆ. ಅದು ಕೆಲವು ಹೆಣ್ಣು ದೇವರುಗಳು ಇನ್ನೂ ಭಯಂಕರವಾಗಿರುತ್ತೆ, ನೋಡಿದರೆ ಹೆದರಿಕೆ ಆಗುವಂತೆ. ಅಥವಾ ಸಾಮಾನ್ಯವಾಗಿ ದೇವರುಗಳು ಅಂದಾಗ ಹಲವಾರು ಆಯುಧಗಳು, ಅದನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಭಯ ಭಕ್ತಿ ಎಲ್ಲ ಬರುತ್ತೆ. ಆದರೆ ವಿಠಲನ ನಾನು ನೋಡಿದಾಗ ನಮಗೆ ಖಂಡಿತ ಭಯ ಆಗೋದಿಲ್ಲ. ಇಲ್ಲಿ ಪ್ರೀತಿ ಭಕ್ತಿ ಬರುತ್ತೆ. ಆದರೆ ಪ್ರೀತಿಯಿಂದ ಅದು ಒಂದು ಭಕ್ತಿಯಾಗಿ ಅದು ರೂಪುಗೊಳ್ಳೋದು, ಪ್ರೀತಿ ಉಂಟಾಗುತ್ತೆ. ಕಾರಣ, ಒಬ್ಬ ಸೀದಾ ಸಾದ ಹಳ್ಳಿಯ ಒಬ್ಬ ರೈತ, ಹಳ್ಳಿಯ ಒಬ್ಬ ವ್ಯಕ್ತಿ ಯಾವ ರೀತಿ ನಿಂತಿರ್ತಾನೆ ಆ ಥರದ ಒಂದು ಭಂಗಿಯಲ್ಲಿ ವಿಠಲ ನಿಂತಿರ್ತಾರೆ. ಅದು ಯಾವುದರ ಮೇಲೆ ಅಂತಂದರೆ ಪೀಠ ಅಲ್ಲ, ಸಿಂಹಾಸನ ಅಲ್ಲ, ದೊಡ್ಡದಾದ ಒಂದು ಪೀಠ ಅಲ್ಲ. ಅದೊಂದು ಸಾಮಾನ್ಯವಾದ ಒಂದು ಇಟ್ಟಿಗೆಯ ಮೇಲೆ ವಿಠಲ ಸೊಂಟದ ಮೇಲೆ ಕೈಗಳನ್ನು ಇಟ್ಟುಕೊಂಡು ನಿಂತಿರುವ ಭಂಗಿ ಇದೆಯಲ್ಲ, ಅದು ಯಾವ ರೀತಿ ಇರುತ್ತೆ ಅಂತಂದರೆ, ಆತ ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ನಾನೊಬ್ಬ ನಾನು ಆ ಥರ ತುಂಬ ಸಾಮಾನ್ಯವಾದ ವ್ಯಕ್ತಿ, ನಾನು ಬರುವಂತಹ ಜನರಿಗೋಸ್ಕರ ನಾನೇ ಕಾಯ್ತಾ ಇದ್ದೀನಿ. ಜನ ನನ್ನ ಹತ್ರ ಬರ್ಬೋದು, ಆದರೆ ಅವರು ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ ಅನ್ನುವ ರೀತಿಯ ಒಂದು ಭಂಗಿಯಲ್ಲಿ ವಿಠಲ ಆ ಒಂದು ಪಂಢರಾಪುರದಲ್ಲಿ ನಾವು ವಿಠಲನನ್ನು ನೋಡಬಹುದು. ಇಲ್ಲಿ ಈ ಒಂದು ಭಂಗಿ ಏನಿದೆ ಅದು ಮನುಷ್ಯ ಮತ್ತು ದೇವರ ನಡುವೆ ಏನು ಒಂದು ಅಂತರ ಇದೆ, ಆ ಅಂತರವನ್ನು ಕಡಿಮೆ ಮಾಡ್ತಾ ಬರುತ್ತೆ. ಕಾರಣ, ಮೊದಲನೆಯದಾಗಿ ನಿಂತಿರುವ ಭಂಗಿ ನಾನೇ ನಿಮ್ಮ ಸೇವಕ ಎನ್ನುವಂತೆ ಅದು ತೋರುತ್ತೆ.
ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದೀನಿ, ನೀವು ಬನ್ನಿ ನನ್ನ ಹತ್ರ ಅಂತ ನಾನು ನಿಮಗೋಸ್ಕರ ಕಾಯ್ತಾ ಇದ್ದೀನಿ ಅನ್ನೋದನ್ನು ಸೂಚಿಸುತ್ತೆ. ನಾನು ನಿಮ್ಮನ್ನು ಪ್ರೀತಿಯಿಂದ ಕಾಯ್ತಾ ಇದ್ದೀನಿ ಅನ್ನುವುದನ್ನು ಸೂಚಿಸುತ್ತೆ. ಇದರ ಜೊತೆಯಲ್ಲಿ ನಗು ಸೂಸುವ ಆ ಒಂದು ಕಣ್ಣುಗಳು, ಮುಖ ಇದೆಯಲ್ಲ, ಅದು ನಾನು ನಿಮ್ಮ ನಿರೀಕ್ಷೆಯಲ್ಲಿದ್ದೀನಿ ಅನ್ನುವುದನ್ನು ಅದು ಸೂಚಿಸುತ್ತೆ. ಇಲ್ಲಿ ಭಕ್ತಿ ಎನ್ನುವುದು ಭಯದಿಂದ ಬರೋದಿಲ್ಲ, ಪ್ರೀತಿಯಿಂದ ಬರುತ್ತೆ. ಎಲ್ಲಿ ಭಕ್ತಿ ಪ್ರೀತಿಯಿಂದ ಬರುತ್ತೆ ಆಗ ದೇವರು ಮತ್ತು ಭಕ್ತನ ನಡುವಿನ ಅಂತರ ಏನಿರುತ್ತೆ ಅದು ತುಂಬ ಕಡಿಮೆ ಆಗೋಗುತ್ತೆ. ನನ್ನ ವಿಠಲ ಅಂತ ಭಕ್ತರು ಹೇಳಿಕೊಳ್ಳುವಂತಹ ಒಂದು ಸಲಿಗೆಯನ್ನು ಭಕ್ತರು ಪಡಿತಾರೆ. ನೀನು ನನ್ನವನು, ನನ್ನ ವಿಠಲ ನೀನು ಅಂದು ಹೇಳುವಂತಹ ಒಂದು ಸಲಿಗೆ ಭಕ್ತರಿಗೆ ಉಂಟಾಗುತ್ತೆ. ಹಾಗಾಗಿ ಅವರೇನು ಮಾಡ್ತಾರೆ ಅಂದರೆ ದೇವರ ಹತ್ರ ಬರಬೇಕಾದ್ರೆ ಅದನ್ನು ನೋಡಿ ಅಳುತ್ತಾರೆ, ಭಜನೆ ಮಾಡ್ತಾರೆ, ನೃತ್ಯ ಮಾಡ್ತಾರೆ. ದೂರ ದೂರದ ಊರುಗಳಿಂದ ಕಾಲು ನಡಿಗೆಯಲ್ಲಿ ತನ್ನ ಥರ ಇರುವ ಒಬ್ಬ ಸಾಧಾರಣ ಒಬ್ಬ ನನಗೋಸ್ಕರ ಕಾಯುತ್ತಿರುವ ಒಬ್ಬ ಹಳ್ಳಿಗ, ಒಬ್ಬ ವ್ಯಕ್ತಿ ಥರ ಇರುವಂತಹ ಭಗವಂತನನ್ನು ಅವನು ಹತ್ರಾಗಿ ಹೋಗ್ತಾನೆ, ಅವನನ್ನು ನೋಡಲು ಜನ ಬರ್ತಾರೆ. ಹಾಗಾಗಿ ಭಕ್ತರು ತಮ್ಮ ಭಕ್ತಿಯನ್ನು ಬೇರೆ ಬೇರೆ ವಿಧದಲ್ಲಿ ಅವರು ಪ್ರದರ್ಶನ ಮಾಡ್ತಾರೆ. ಇಲ್ಲಿ ಹೆಚ್ಚಿನ ನಿಯಮಗಳಿಲ್ಲ, ಹೆಚ್ಚಿನ ಬೇರೆ ಥರದ ಕಟ್ಟುಪಾಡುಗಳಿಲ್ಲ. ಹಾಗಾಗಿ ಏನಾಗುತ್ತೆ ಅಂದರೆ ಭಕ್ತರು ದೇವರ ನಡುವಿನ ಒಂದು ಅಂತರ ಏನಿರುತ್ತೆ ಅದು ತುಂಬ ಕಡಿಮೆಯಾಗುತ್ತೆ. ಅತ್ಯಂತ ಹತ್ತಿರದವನಾಗಿ ಭಗವಂತ ಅವರಿಗೆ ಕಾಣ್ತಾನೆ. ತನ್ನ ಒಬ್ಬ ಸ್ನೇಹಿತ, ತನಗೆ ಬೇಕಾದವನು, ತನ್ನ ಹಿತೈಷಿ, ತನ್ನ ನೆಚ್ಚಿನವನು ಎನ್ನುವ ಭಾವನೆ ಪ್ರತಿಯೊಬ್ಬ ಭಕ್ತರಲ್ಲೂ ಬರುತ್ತೆ. ಅದು ಭಕ್ತಿ ಪ್ರೀತಿಯಾಗ್ಬಿಡುತ್ತದು. ಭಕ್ತಿ ಭಯ ಆಗೋದಿಲ್ಲ, ಅದರ ಬದಲು ಪ್ರೀತಿಯಾಗುತ್ತೆ. ಇಟ್ಟಿಗೆ ಮೇಲೆ ನಿಂತಿರುವ ವಿಷ್ಣುವಿನ ಅಥವಾ ವಿಠಲನ ಭಂಗಿ ಇದೆಯಲ್ಲ, ಅದು ಏನು ಸೂಚಿಸುತ್ತೆ ಅಂತಂದರೆ, ಮೊದಲು ನಿನ್ನ ಕೆಲಸ, ಕಾಯಕವೇ ಕೈಲಾಸ, ನಿನ್ನ ಕೆಲಸವನ್ನು ನೀನು ನಿಷ್ಠೆಯಿಂದ ಮಾಡು, ನಂತರ ನನ್ನ ಬಳಿಗೆ ಬಾ. ನಿನ್ನ ಕೆಲಸವನ್ನು ಬಿಟ್ಟು ಬರಬೇಡ. ಏಕೆಂತಂದರೆ ಆ ಒಂದು ವಿಠಲನ ಒಂದು ಕಥೆಯನ್ನು ನಾವು ನೋಡಿದಾಗ ಆ ಪುರಂದರ ಆ ಒಂದು ಇಟ್ಟಿಗೆಯನ್ನು ಎಸ್ತು ನಾನು ಬರೋವರೆಗೂ ನೀನು ಇಲ್ಲಿ ಕಾಯ್ತಾ ಇರು ಅಂತ ಹೇಳಿರೋ ಸಂದರ್ಭದಲ್ಲಿ ಭಗವಂತ ಇಟ್ಟಿಗೆಯ ಮೇಲೆ ಅವನಿಗೋಸ್ಕರ ಕಾಯ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ಭಗವಂತ ಇಟ್ಟಿಗೆಯ ಮೇಲೆ ನಿಂತ್ಕೊಂಡು ನಿನ್ನ ತಂದೆ ತಾಯಿಗಳಿಗೆ ನೀನು ಮಾಡುವ ಸೇವೆಯನ್ನು ಮಾಡಿ ಮುಗಿಸಿ ಬಾ, ಸಮಾಜಕ್ಕೆ ನೀನು ಮಾಡಬೇಕಾದ ಸೇವೆಯನ್ನು ನೀನು ಮುಗಿಸಿ ಬಾ, ನಿನ್ನ ಕರ್ತವ್ಯಗಳು ಏನಿದೆ ಅದನ್ನೆಲ್ಲ ನೀನು ಮುಗಿಸಿ ಬಾ, ಅಲ್ಲಿಯವರೆಗೂ ನಾನೇ ನಿನಗೋಸ್ಕರ ಕಾಯ್ತಾ ಇರ್ತೀನಿ ಅನ್ನುವ ಭಂಗಿ. ಈ ಥರದ ಭಂಗಿ ಜಗತ್ತಿನ ಯಾವ ದೇವಸ್ಥಾನಗಳಲ್ಲೂ ನಮಗೆ, ಯಾವ ದೇವಮೂರ್ತಿಯಲ್ಲೂ ನಮಗೆ ಸಿಗೋದಿಲ್ಲ, ಕಾಣುವುದಕ್ಕೆ ಸಿಗೋದಿಲ್ಲ. ಕಾರಣ ಏನಂತಂದರೆ ನಾವು ದೇವರಿಗೋಸ್ಕರ ಹೋಗಿ ಕಾಯ್ತೀವೇ ಹೊರತು ದೇವರು ನಮ್ಮ ಬರುವಿಕೆಗಾಗಿ ಕಾಯುವಂತಹ ಒಂದು ಚಿತ್ರಣ ಇದೆಯಲ್ಲ ಅದು ನಮಗೆ ಎಲ್ಲೂ ನೋಡೋದಕ್ಕೆ ಸಿಕ್ಕೋದಿಲ್ಲ. ಇದೊಂದು ಅದ್ಭುತವಾದ ಚಿತ್ರಣ ಅನ್ಬೋದು. ಇದು ಭಕ್ತ ಮತ್ತು ದೈವದ ನಡುವೆ ಇರುವ ಒಂದು ಏನು ಬಿರುಕು ಅಥವಾ ಒಂದು ಅಂತರ ಇದೆಯಲ್ಲ ಅದನ್ನು ತುಂಬ ಕಡಿಮೆ ಮಾಡುತ್ತೆ. ನಾನು ನೀನು ಒಂದು, ನಾನೇ ನೀನು, ನೀನೇ ನಾನು, ನಾನು ನೀನು ಒಂದು, ನನ್ನೊಳಗೆ ನೀನು ಎನ್ನುವಷ್ಟು ಸಲಿಗೆಯನ್ನು ಭಕ್ತರು ಬೆಳೆಸಿಕೊಳ್ಳಲು ಅನುಕೂಲ ಆಗುತ್ತೆ. ಈ ಒಂದು ಸ್ಥಿತಿ ಇದೆಯಲ್ಲ ಇದು ಕೈಲಾಸವನ್ನೇ ಪಡೆದಂತಹ ಒಂದು ಸ್ಥಿತಿ. ಇದರಿಂದ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬ ಭಕ್ತನಿಗೂ ಅವನು ಬೀಟಾ ಫೈರಿಂಗ್, ಮೆದುಳಿನಲ್ಲಿ ಉಂಟಾಗುವ ಬೀಟಾ ಫೈರಿಂಗಿಂದ ಆಲ್ಫಾ ಸ್ಟೇಟ್ಗೆ ಬರ್ತಾನೆ, ಆಲ್ಫಾದಿಂದ ಥೀಟಾ ಸ್ಟೇಟ್ಗೆ ಬರ್ತಾನೆ. ಈ ಸಂದರ್ಭದಲ್ಲಿ ಆತ ಭಗವಂತನಲ್ಲಿ ಬಹಳ ಸುಲಭವಾಗಿ ಬರ್ತಾನೆ. ಬೇರೆ ದೇವಸ್ಥಾನಗಳಲ್ಲಿ ಥೀಟಾ ಸ್ಥಿತಿಗೆ ಬರುವುದು ಸ್ವಲ್ಪ ಕಷ್ಟ, ಭಯ ಇರುತ್ತಲ್ಲಿ. ಎಲ್ಲಿ ಭಯ ಇರುತ್ತೆ, ಎಲ್ಲಿ ನಮ್ಮ ಭಯ ಉಂಟಾದಾಗ ದೇವರ ಮೂರ್ತಿಯನ್ನು ನೋಡಿದಾಗ ಭಯ ಆಗುತ್ತೆ, ನಮ್ಮ ಅಮೆಗ್ಡೆಲ ಆ್ಯಕ್ಟಿವೇಟ್ ಆಗುತ್ತೆ. ಅಮೆಗ್ಡೆಲ ಆ್ಯಕ್ಟಿವೇಟ್ ಆದರೆ ಕಾರ್ಟಿಸಾಲ್ ಜಾಸ್ತಿ ಆಗುತ್ತೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಅಲರ್ಟ್ ಆಗಿರೋದಿಲ್ಲ. ಆದರೆ ಇಂತಹ ದೇವಸ್ಥಾನದಲ್ಲಿ ಏನಾಗುತ್ತೆ ಅಂತಂದರೆ ಭಯ ಇರೋದಿಲ್ಲ, ಪ್ರೀತಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ಹಿಂಭಾಗದ ಮೆದುಳು ಶಾಂತವಾಗಿರುತ್ತೆ, ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಜೊತೆಯಲ್ಲಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಾವು ಕೇಳಿಕೊಳ್ಳುವ ಒಳ್ಳೆಯದು ಎಲ್ಲವೂ ರಿಜಿಸ್ಟರ್ ಆಗ್ತಾ ಬರುತ್ತೆ. ನಂತರ ನಾವು ಥೀಟಾ ಸ್ಟೇಟ್ಗೆ ಹೋಗಿರ್ತೀವಿ, ಆಲ್ಫಾಗೆ ಹೋಗ್ತೀವಿ, ಥೀಟಾ ಸ್ಟೇಟ್ಗೆ ಹೋಗ್ತೀವಿ. ಶಾಂತತೆ ಇರುತ್ತೆ, ಪ್ರಶಾಂತತೆ ಇರುತ್ತೆ. ನಮ್ಮ ಮೆದುಳಿನಲ್ಲಿ ಒಳ್ಳೆಯ ಹಾರ್ಮೋನುಗಳು ಬಿಡುಗಡೆಯಾಗೋಕ್ಕೆ ಆರಂಭ ಆಗುತ್ತೆ. ಅದರಲ್ಲಿ ಡೊಪಮೈನ್ ಆಗ್ಬೋದು, ಸೆರಟನಿನ್ ಆಗ್ಬೋದು, ಆಕ್ಸಿಟಾಸಿನ್ ಆಗ್ಬೋದು, ಒಳ್ಳೆಯ ಹಾರ್ಮೋನುಗಳು. ಗಾಬಾ ಜಾಸ್ತಿ ಆಗುತ್ತೆ, ಗ್ಲುಟಮೇಟ್ ಕಮ್ಮಿ ಆಗುತ್ತೆ. ಈ ಎಲ್ಲ ಪ್ರೋಸೆಸ್ಸು ನಮ್ಮ ಮೆದುಳಿನಲ್ಲಿ ನಡೆಯೋದ್ರಿಂದ ಅಲ್ಲಿ ಹೋಗುವ ಪ್ರತಿಯೊಬ್ಬ ಭಕ್ತನಿಗೂ ಅದ್ಭುತವಾದ ಒಂದು ಅವರ್ಣೀಯವಾದ ಒಂದು ಆನಂದ ದೊರಕುತ್ತೆ. ಹಾಗಾಗಿ ಪದೇ ಪದೇ ವಿಠಲನನ್ನು ನೋಡಬೇಕು ಅಂತ ಅನಿಸುತ್ತೆ,
ಪದೇ ಪದೇ ನಾನು ಅಲ್ಲಿಗೆ ಹೋಗಬೇಕು, ಅವನ ಸನ್ನಿಧಿಯಲ್ಲಿರಬೇಕು, ಅವನ ದರ್ಶನ ಪಡಿಬೇಕು ಅಂತ ಅನಿಸುತ್ತೆ. ಎಷ್ಟೇ ದೂರ ನಡೆದರೂ, ಎಷ್ಟು ಕಿಲೋಮೀಟರ್ ಗಟ್ಟಲೆ ಅವರು ನಡೆದುಕೊಂಡು ಬಂದ್ರೂ ಅವರು ತನ್ನ ಸ್ನೇಹಿತ, ತನ್ನ ಪ್ರೀತಿ ಪಾತ್ರದವನನ್ನು ನಾನು ನೋಡೋಕ್ಕೆ ಹೋಗ್ತಾ ಇದ್ದೀನಿ ಎನ್ನುವ ಒಂದು ಪ್ರೀತಿಯಿಂದ ಬರ್ತಾರೆ ಹೊರತು ಭಯದಿಂದ ಬರೋದಿಲ್ಲ. ಭಯ ಇದ್ದ ಕಡೆ ಪ್ರೀತಿ ಬಹಳ ಕಡಿಮೆ. ಹಾಗಾಗಿ ವಿಠಲನನ್ನು ನೋಡಿದಾಗ ನಮ್ಮ ದೇಹದಲ್ಲಿ, ನಮ್ಮ ಮೆದುಳಿನಲ್ಲಿ ನಾನಾ ರೀತಿಯ ಬದಲಾವಣೆಗಳು, ಹಾರ್ಮೋನ್ಗಳಲ್ಲಿ ಬದಲಾವಣೆಗಳು, ನ್ಯೂರೋ ಪಾತ್ವೆಗಳಲ್ಲಿ ಬದಲಾವಣೆಗಳು, ಸರ್ಕ್ಯೂಟ್ಸ್ಗಳಲ್ಲಿ ಬದಲಾವಣೆಗಳು ಆಗೋದ್ರಿಂದ ಮನುಷ್ಯ ಬಹಳ ತೃಪ್ತನಾಗ್ತಾನೆ, ಆನಂದವನ್ನು ಪಡಿತಾನೆ, ತನ್ನವನು ಆತ ಅಂತ ಅಂದ್ಕೊತಾನೆ. ತನಗುಂಟಾಗುವ ಕಷ್ಟಗಳನ್ನು ತನ್ನ ಗೆಳೆಯ ಅಥವಾ ಆತನೇ ಕಾಯ್ತಾ ಇದ್ದಾನೆ ನನಗೋಸ್ಕರ ಅಂದರೆ ನನ್ನ ಕಷ್ಟಗಳನ್ನು ಕೇಳಲು ಒಬ್ಬ ವ್ಯಕ್ತಿ ಇದ್ದಾನೆ, ನನ್ನ ಜೊತೆ ಒಬ್ಬರಿದ್ದಾರೆ ಅನ್ನುವ ಒಂದು ಸೆಕ್ಯೂರ್ಡ್ ಫೀಲಿಂಗ್ ಯಾವಾಗ ಮನುಷ್ಯನಿಗೆ ಬರುತ್ತೆ, ಆಗ ಅವನು ಎಲ್ಲ ಸಮಸ್ಯೆಗಳಿಗೂ ಸರಿಯಾದ ರೀತಿಯಲ್ಲಿ ಎದುರಿಸಲು ಸಮರ್ಥನಾಗ್ತಾನೆ. ಹಾಗಾಗಿ ಪ್ರತಿಯೊಂದು ದೇವಸ್ಥಾನ, ವಿಗ್ರಹ, ಆ ಮೂರ್ತಿಯ ಹಿಂದೆ ಒಂದೊಂದು ವೈಜ್ಞಾನಿಕತೆ ಇರುತ್ತೆ. ಅದರಲ್ಲೂ ಪಂಢರಾಪುರದ ವಿಠಲನ ವಿಗ್ರಹ ಇದೆಯಲ್ಲ, ಅದೊಂದು ವಿಶಿಷ್ಟವಾದ ಒಂದು ಮೂರ್ತಿ ಎನ್ನಬಹುದು. ಕಾರಣ ಅದು ಪ್ರೀತಿಯನ್ನು ಕೊಡಲು, ಪ್ರೀತಿಯನ್ನು ಹಂಚಿಕೊಳ್ಳಲು ಎಲ್ಲರಿಗೂ ಕಾಯ್ತಿರುವ ಒಂದು ಮೂರ್ತಿ ಅಂತ ನಾವು ನೋಡಿದಾಗ ಹೇಳಬಹುದು. ಹಾಗಾಗಿ ದೇವರ ಹಿಂದಿನ ವೈಜ್ಞಾನಿಕತೆಯನ್ನು ಅರಿತುಕೊಂಡು ಆ ರೀತಿ ನಾವು ನಡೀತಾ ಬಂದರೆ ಇನ್ನೂ ಹೆಚ್ಚಿನ ಪ್ರಯೋಜನಗಳು, ಅನುಕೂಲಗಳು ನಮಗೆ ಖಂಡಿತ ಅದರಿಂದ ಉಂಟಾಗುತ್ತೆ. ನಮಸ್ಕಾರ.